ಪಂಚಾಯತ್ಗಳಿಗೆ ಏನ್ ಕೊಟ್ಟಿದ್ದಾರೆ, ದೇವದುರ್ಗ ತಾಲೂಕು ಪಂಚಾಯತ್ಗಳಿಗೆ ಏನ್ ಕೊಟ್ಟಿದ್ದಾರೆ ನೋಡಿ. ಉದ್ದೇಶ ಏನಂದ್ರೆ ಅಲ್ಲಿ ನಮ್ಮ ಬೆಳೆಸಬೇಕು, ಅಲ್ಲಿ ಅವಾಗ ಅನುದಾನ ಬರ್ತಿತ್ತು, ಈ ಕಾರ್ಯಮಿತ್ರ ಬಂದಿಲ್ಲ, ನೀವು ಆರಿಸಿದ್ರಲ್ಲ ಏನ್ ಮಾಡ್ತಾರೆ ನೋಡಿ ಅನ್ನೋದು ಉದ್ದೇಶದಿಂದ ಇಲ್ಲಿ ನನಗೆ ಅನುದಾನ ಕೊಡ್ತಾ ಇಲ್ಲ. ದಯಮಾಡಿ ನೀವು ಆ ರೀತಿ ನಿಮ್ಗೆ ಮಾಹಿತಿ ಹಾಕೋ ಅಧಿಕಾರಿಗಳು ಕೊಟ್ಟಂತ ದೇವದುರ್ಗಕ್ಕೆ ನಿಮಗೆ ಲೇಬರ್ ಬಜೆಟ್ ಬಂದಿದ್ದು 129 ಕೋಟಿ ಪಂಚಾಯತ್ಗಳಿಗೆ, ಯಾವ್ದು ಕಮ್ಮಿ ಆಗಿಲ್ಲ ನಿಮ್ಗೆ. ಆಮೇಲೆ ನಿಮ್ KKR ಮೇಲೆ 100 ಕೋಟಿ ರೂಪಾಯಿ ಅಂತ ಎಲ್ಲಕ್ಕಿಂತ ಹೈಯೆಸ್ಟ್ ಹೇಳ್ತೀನಿ ಸರ್. ಆ ನಡವಳಿಕೆ ಬರ್ತಾ ಇದೆ, ಬರ್ತಾ ಇಲ್ಲ ಅಂತ ನೀವು ತಪ್ಪ ಮಾಹಿತಿ ಯಾರು ನಿಮ್ಗೆ ಅಧಿಕಾರಿ ಸರ್. ನಾನು ಅಧಿಕಾರಿಗಳು ನಮ್ಮಲ್ಲಿ ಬರೋದಿಲ್ಲ, ಯಾಕಂದ್ರೆ ಅವ್ರು ಯಾಕೆ ನಮ್ಮಲ್ಲಿ ಬರ್ತಾರೆ, ಶಾಸಕರಂತಾನೆ ಅವ್ರು ತಿಳ್ಕೊಂಡಿಲ್ಲ. ರೂಲಿಂಗ್ ನಾಗ ಯಾರ ಅವ್ರ ಜೊತೆಗೆ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ ನಮ್ಗೆ ಒಂದು ಮಾಹಿತಿ ಇಲ್ಲ. ನನಗ್ ಜನ ಬರ್ತಾರೆ, ಜನ ಕೇಳ್ತಾರೆ ಏನಂತಾರೆ ಅಂದ್ರೆ, ಅಲ್ಲಮ್ಮ ನಮ್ಗೆ ಏನಾಗಿಲ್ಲ ಕೆಲಸ ಅಂತ. ಅದ್ ಏನ್ ಮಾಡಿದ್ರೆ ಮತ್ತೊಂದ್ಸಲ ತನಿಖೆ ಮಾಡಿ, ಯಾಕಂದ್ರೆ ಪಿಡಿಒಗಳನ್ನು ಸಸ್ಪೆಂಡ್ ಮಾಡಿ, ತಪ್ಪು ಮಾಡಿ ನಮ್ಗೆ ಸಸ್ಪೆಂಡ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಯಾರಿಗೆ ಕೊಟ್ರೆ ಮತ್ತೆ ಅದು ತಪ್ಪು ಸರಿ ಜನಗ. ಈಗ ಶಾಸಕರು ಏನ್ ಹೇಳ್ತಾ ಇದಾರೆ, ಅದು ಎಂಕ್ವೈರಿ ತನ್ಪಡಿತ ಆಗ್ಲಿ, ಆದ್ರೆ ಯಾವ್ಯಾವ ಪೋಸ್ಟ್ ವೇಕೆಂಟ್ ಇದೆ ಆ ಪೋಸ್ಟ್ ವೇಕೆಂಟ್ ಗೆ ನೀವು RPR ಸೆಕ್ರೆಟರಿ ಒಂದು ಬರೀರಿ, ಏನಂದ್ರೆ ನಮ್ಗೆ ಇಲ್ಲಿ ವೇಕೆಂಟ್ ಇರೋ ಪೋಸ್ಟ್ ಎಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಕೊಡ್ಲಿ. ಈಗ ತಕ್ಷಣನೇ ಬೇಕು ಸರ್, ಅದಲ್ಲ ಅನುದಾನ, ಹೆಚ್ಚುವರಿ ಅನುದಾನ ಬೇಕು. ನಮ್ಮ ಹೊಲ ರಸ್ತೆ ಇವೆಲ್ಲ ಹೊಲಗಳಿಗೆ ಹೋಗೋ ದಾರಿಗಳೆಲ್ಲ ಕೆಟ್ಟವ, ದಯಮಾಡಿ ಅದು ಒಂದು ಕೂಡ ಕೊಡ್ಬೇಕು ಸರ್. ಇನ್ನೊಂದ್ ಸರ್ ಸರ್ ಎರಡೇ ನಿಮಿಷ ದೊಡ್ಡ ಎರಡೇ ಅಲ್ಲಲ್ಲ ಇಲ್ಲಿ ಆಯ್ತು ಬಿಡ್ರಿ, ಹಂಗಂದ್ರೆ ಇಲ್ಲಂದ್ರೆ ಪಡಿತರ ಅಕ್ಕಿಗಳು ಬರ್ತಾವ ನಮ್ಮಲ್ಲಿ. 2 ಸಲ ಆಯ್ತು ಪಡಿತರ ಅಕ್ಕಿ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಪೊಲೀಸ್ ಅಧಿಕಾರಿ SP ಸಾಹೇಬರು ಕೂಡ ಅದರ ತಾವು ಇದ್ರಿ. ಹೋದ್ ಸಲ ಕೂಡ ಲಾರಿ ಹಿಡಿದ್ರೆ ಅದು ಆ ಲಾರಿ ಯಾರ್ದಂತಾನೆ ಗೊತ್ತಾಗ್ಲಿಲ್ಲ. ಪೊಲೀಸ್ ಸ್ಟೇಷನ್ ದಾಗೆ ಆ ಲಾರಿ ನಿಂತಿತ್ತು, ಅದಕ್ಕೆ ಅಡ್ರೆಸ್ ಕೊಡ್ಲಿಲ್ಲ ಯಾರು, ಏನ್ ಹೋಯ್ತಪ್ಪ ಅದು. ಅದನ್ನಾಯ್ತಲ್ಲ, ಅದಲ್ದಾನೆ ಈ ಸಲ ಕೂಡ ಮೊನ್ನೆ ಜಾಲಹಳ್ಳಿಯಲ್ಲಿ ನೀವು ರಜಾವಣೆಗೆ ಬಂದ ನೋಡ್ರಿ, ಬೇಕಾದ್ರೆ ಪೇಪರ್ದಾರ ಅಲ್ಲಿ ಕೂಡ ಹಿಡಿದಾಗ ಆ ಲಾರಿಯಲ್ಲಿ ಕಾರ್ ಪುಡಿ ಅದೇನಂತಾರ ಮಚ್ಚಿಗಿಚ್ಚಿತ್ತು ಅಂತ ಒಂದು ಮಾಹಿತಿ. ಅದನ್ನ ಯಾಕೆ ಇರ್ತಾವ ಏನಾಗ್ಯದ ಈಗ ಆ ತರ ಸಮಸ್ಯೆಗಳನ್ನ ನೀವು ಬದಲಾವಣೆ ಮಾಡ್ತೀರಿ, ಹಿಡಿತೀರ, ಕೇಸ್ ಆಯ್ತು, FIR ಆಯ್ತು, ಮುಗಿತು. ಅದನ್ನು ಸರಿಯಾಗಿ ನೀವು ಸರ್ ಹೋದ್ ಸಲ ಯಾರಿಗೆ ಆಗಿದೆ ಹೇಳಿ. ಹೋದ್ ಸಲ ಒಂದು ಲಾರಿ ಪೊಲೀಸ್ ಸ್ಟೇಷನ್ ನಲ್ಲಿ ನಿಂತಿತ್ತು, ಅದು ಯಾರ್ದಾಗ್ಯದ ಕೇಸ್, ಯಾರ್ದು ಧಕ್ಕೆ ಅದು ಏನಾಗ್ಯದ ಅಂದ್ರೆ ಕಣ್ಣಿಗೆ ಮಂಡ್ಯ ಹಚ್ಚಿದೆ ಸರ್. ಚಾರ್ಜ್ಶೀಟ್ ಹಾಕಿ ನೀವು ಅವ್ರು ಹೇಳೋದು ಕರೆಕ್ಟ್ ಇದೆ, ಒಳ್ಳೆ FIR ಆದ್ರಲ್ಲ ಅದೇ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಲಾರಿ ಇದೆ ಯಾರು ನೋಡಿದ್ರೆ ಚಾರ್ಜ್ಶೀಟ್ ಹಾಕಿ ಮತ್ತೆ ಜೆಸ್ಕಾಂ ಕೂಡ ಬಹಳ ಸಮಸ್ಯೆ ಅದ. ಟಿಸಿಗಳದು ರೈತರಿಗೆ ಮಾತಾಡ್ತಾ ಹೇಳ್ಬಿಡ್ತೀನಿ, ಆಯ್ತು ನೋಡ್ರಿ ಇಷ್ಟೊತ್ತು ಕೇಳಿದ್ವಿ, ನೀವು ಅಧಿಕಾರಿದವ್ರು ಹಿಂಗ್ ಮಾಡಿದ್ರೆ ನಮ್ಮಂತ ಮಹಿಳೆಯರು ಸರ್. ಈಗ ಮನೆಗಳ ವಿಚಾರದಲ್ಲಿ ಕೂಡ ಸಾಕಷ್ಟು ನಮ್ಮಲ್ಲಿ ಅವ್ಯವಹಾರ ಇದೆ. ಅಲ್ಲಿ ನೋಡಿದ್ರೆ ಅಲ್ಲಿ ಸರ್ಕಾರದಿಂದ ನೇರವಾಗಿ ಮನೆಗಳ ಆಕ್ಷನ್ ಬರ್ತಾರೆ, ಇಲ್ಲಿ ನೋಡಿ ದುಡ್ಡು ವಸೂಲಿ ಮಾಡ್ತಾರೆ. ನಾವೇನಾದ್ರೂ ಬೇರೆಯವ್ರ ಗ್ರಾಮ ಸಭೆ ಮುಖಾಂತರ ಆಗಿಲ್ಲ ಅಂತ ಹೇಳಿ ಅಂದ್ರೆ ಅಲ್ಲೇನ್ ಮಾಡ್ಬಿಡ್ತಾರೆ, ಇಲ್ಲ ಶಾಸಕ ಮಿನಿಸ್ಟರ್ ನೋಡ್ರಿ ಅಂತ ಹೇಳಿ ಮತ್ತೆ ನಮಗ ಅವರಿಗೆ ಕೆಟ್ಟ ಹೆಸರ್ತಾರಂತದ್ದು. ಇದು ಕೂಡ ಪಾರದರ್ಶಕವಾಗಿ ಮನೆಗಳು ಕೊಟ್ರೆ ನಮ್ಗೇನ್ ತೊಂದರೆ ಇಲ್ಲ, ಅದನ್ನ ಹಂಚಿಕೆ ಮಾಡೋ ವಿಚಾರ ಮಾತ್ರ ಕರೆಕ್ಟ್ ಆಗಿರ್ಲಿ ಅನ್ನೋಂಥದ್ದು ನನ್ನ ವಾದ. ಇನ್ನೊಂದು ಟೋಲ್ ನೀವ್ ಹೇಳೇಬೇಕು, ಹೇಳಿಲ್ಲ ಅಂದ್ರೆ ನಾನು ಇವತ್ತು ಇಲ್ಲಿಂದ ಕದ್ಲದೇ ಇಲ್ಲ. ಯಾಕಂತಂದ್ರೆ ನೀವು ಮೀಟಿಂಗ್ ಮಾಡ್ರಿ, ನಾನು ಆರಾಮ್ ಕೊಡ್ತೀನಿ. ಯಾಕಂದ್ರೆ ಟೋಲ್ ಖಾಲಿ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಟೋಲ್ ಇಲ್ಲ. ಇಲ್ಲಿಂದ ಬೀದರ್ ಹೋದ್ರೆ ಟೋಲ್ ಇಲ್ಲ, ಇಲ್ಲಿಂದ ಬಿಜಾಪುರ ಹೋದ್ರೆ ಟೋಲ್ ಇಲ್ಲ, ಎಲ್ಲಿ ಟೋಲ್ ಇಲ್ಲ. ನಮ್ಮಲ್ಲಿ 40 ಕಿಲೋಮೀಟರ್ದಲ್ಲಿ 2 ಟೋಲ್ ಅಳವಡಿಸಿ ವಸೂಲಿ ಮಾಡ್ತಾರಲ್ಲ, ಇದು ಯಾವ ನ್ಯಾಯ? ಈಗಾಗಲೇ ನಾನು ಸೆಷನ್ ನಲ್ಲಿ ಕೂಡ ಮಾತಾಡೀನಿ, ಲೋಕೋಪಯೋಗಿ ಸಚಿವರು ಮೊನ್ನೆ ಸಚಿವ ಜಾಯಪಾಲ್ ಸಾಹೇಬ್ ಕೂಡ ಮಾತಾಡಿ DC ಅವ್ರ ಗಮನಕ್ಕೆ ತಂದಿನಿ. ಇದನ್ನ ಅಷ್ಟಕ್ಕೆ ನಿಂತಾರೆ, ಇದು ಟೋಲ್ ರದ್ದ. ನೀವು ಮೊನ್ನೆ ಸಚಿವರು ಬಂದಾದ್ರು ಇದು ಟಾಪಿಕ್ ರೇಸ್ ಮಾಡಿದಿರಂತೆ, ನೀವು ಅವರು ನಾವು ಪರಿಶೀಲನೆ ಮಾಡಿ ಹೇಳ್ತೀವಿ ಅಂತ ಹೇಳಿದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಈಗ ತಾತ್ಕಾಲಿಕ ಇವತ್ತೇ ಆದೇಶ ಮಾಡಬೇಕು, ತಾತ್ಕಾಲಿಕ ನಾನು ಆದೇಶ ಮಾಡಕ್ಕಾಗಲ್ಲ. ಸರ್ಕಾರ ಅಂದ್ರೆ ಈಗ ನೀವು ಉಸ್ತುವಾರಿ ಮಿನಿಸ್ಟರ್, ನೀವ್ ಹೇಳ್ಬೇಕು. ಮತ್ತೆ ಇಲ್ಲಿ ಎಲ್ಲ ಕೂತಾರ, ನಮ್ಮಲ್ಲಿ ಎಲ್ಲ ಮನೆಯವರೆಲ್ಲ ನಮ್ಮ ಶಾಸಕ ಸೋದರ ಅದರ, ಗೌಡ್ರ ಅದರ, ಮೇಲೆ ಎಲ್ಲ SP ಸಾಹೇಬ್ರ ಅದರ,
ಅಲ್ಲಮ್ಮ ಈಗ ನನ್ನ ಗಮನಕ್ಕೆ ಇಲ್ಲ ಸರ್, ಅದನ್ನ ನೀವು ಈಗ ನಾನು ಸೆಷನ್ಗಿಂತ ದೊಡ್ಡದು ಯಾವ್ದು ಅಂತ ನನ್ನ ಒಂದು ಅಭಿಪ್ರಾಯ. ಸೆಷನ್ ಅಲ್ಲಿ ಮಾತಾಡಿದ ಮೇಲೆ ಅದು ಯಾವ್ದೊಂದು ಈಗ ಸಚಿವರು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿ ನಾನು ಮಾತಾಡಿ ನೋಡ್ತೀನಿ. ಅಲ್ಲ ಸರ್, ಈಗ ಅಲ್ಲಿ ಟೋಲ್ನಲ್ಲಿ ಹೋರಾಟಗಳು ನಡೀತೇವ. ಟೋಲ್ನಲ್ಲಿ ಹೋರಾಟಗಳು ನಡೆದ್ರೆ ನಮ್ಮ ಮೇಲೆ ಕೇಸ್ ಬುಕ್ ಮಾಡ್ತಾರೆ. ನಮ್ಮ ಹಿಂದಿದ್ದವ್ರ ಮೇಲೆ ಸರ್ ಮತ್ತೆ ಯಾಕೆ ಮಾಡ್ತಾರ? ನಮ್ಮ ಕಾರ್ಯಕರ್ತರ ಮೇಲೆ ಎಲ್ಲರ ಮೇಲೆ ಕೇಸ್ ಬುಕ್ಗಳು ಮಾಡ್ತಾರೆ. ಯಾಕೆ ಮಾಡ್ತಾರ? ನೋಡಮ್ಮ, ನಿಮ್ಮ ಮೇಲೆ ಯಾವ್ದು ಕೇಸ್ ಮಾಡಿಲ್ಲ. ಅಲ್ಲ ಸರ್, ಈಗ ನಮ್ಮ ಕಾರ್ಯಕರ್ತರು ನಮ್ಮಿಂದ ನಮ್ಮ ಜನರ ಮೇಲೆ ಮಾಡಿರಲ್ಲ, ಏನ್ ತಪ್ಪೇನ ಹೋರಾಟ ಮಾಡ್ತಾರೆ? ಕಾನೂನು ಕೈಯಲ್ಲಿ ತಗೊಂಡ ಮೇಲೆ ಅದು ಕಾನೂನು ಯಾಕೆ ತಗೊಂಡ ಸರ್? ಕಾನೂನು ಅವ್ರು ಮಾಡ್ಯಾರ. ನಮ್ಮಲ್ಲಿ ಟೋಲ್ ಯಾಕೆ ಹಾಕ್ಯಾರ ಅಂದ್ರೆ ಬೇರೆ ಕಡೆ ಜಾಗ ಇಲ್ಲ. ನಮ್ಮಲ್ಲಿ ಯಾವುದೇ ಸರ್ ನೀವ್ ಅಂತೀರಿ, ಈಗ ನೀವೊಂದು ನೋಡಬಹುದು, ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಏನಾದ್ರೂ ಒಂದು ನಿಮ್ಗೆ ಕೆಲಸ ಆಗ್ಬೇಕು ಅಂದ್ರೆ ಅದಕ್ಕೊಂದು ಪದ್ಧತಿ ಇದೆ. ನಿಮಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಪದ್ಧತಿ ಪ್ರಕಾರ ಟೋಲ್ ಅಲ್ಲ ಸರ್. ಈಗ ನಿತಿನ್ ಗಡ್ಕರಿ ಸಾಹೇಬ್ರು ಹೇಳ್ತಾರ 60 ಕಿಲೋಮೀಟರ್ ಒಳಗಡೆ ಯಾವ ಎದ್ರೆ ರಿಮೂವ್ ಮಾಡ್ರಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ನೋಡಿದ್ರೆ ನಮ್ಮ ಯಾರು ದರ್ಶನ್ ಪುಟ್ಟಣ್ಣನವರು ಹೋರಾಟ ಮಾಡ್ತಾರ. ನಿಮ್ದು ಈಗ ನೀವು ಅವಾಗನೇ ಹೇಳಿದ್ರಿ ಏನಂದ್ರೆ ನಿಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ ಜನರಿಗೆ ತೊಂದರೆ ಆಗ್ತದೆ ನಮ್ ಗಮನಕ್ಕೆ ತಂದಿದ್ದೀವಿ. ನಾನು ಬಿಡಿ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ, ನೀವು ಅವ್ರ ಗಮನಕ್ಕೆ ತಂದಿದ್ದೀವಿ. ಉತ್ತರ ಸರಿಯಾಗಿ ಕೊಡ್ತಾ ಇದ್ದೀವಿ ಏನಂದ್ರೆ ನೀವು ನನ್ನ ಗಮನಕ್ಕೆ ತಂದಿದ್ದೀರಿ. ನಾನು ಬಿಡಿ ಸಚಿವರ ಜೊತೆ ಮಾತಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡಿ ಇಲ್ಲಿ ಅವಶ್ಯಕತೆ ಇಲ್ಲ ಮಾಡೋದು ಹೋರಾಟ ಮಾಡ್ಯಾರ. ಅದಲ್ಲದೆ ಅವರು ಕೂಡ ಹೇಳ್ಯಾರ ಇದು ಗಾಡಿಯಲ್ಲಿ ಅವಶ್ಯಕತೆ ಇಲ್ಲ ಅಂತ. ಸರ್ ನೀವು ಇದೇ ತರ ನನಗೆ ಹೇಳಿದ್ರೆ ನಾನ್ ದಯಮಾಡಿ ನಾನು ಮಹಿಳೆ ಇವತ್ತು ನನಗೆ ಹರಾಸ್ಮೆಂಟ್ ಆಗ್ತದ. ಯಾಕಂತಂದ್ರೆ ನಮ್ಮಲ್ಲಿ ಯಾವ ಲಾರಿಗಳು ಬರ್ತಾವ, ಯಾವ್ಯಾವ ಇಲ್ಲ ನಮ್ಮಲ್ಲಿ ಬಡವ್ರ ಗಾಡಿಗಳು ಹಿಡಿತಾರೆ, ಲೇಬರ್ ಗಾಡಿಗಳು ಹಿಡಿತಾರೆ. ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಟೋಲ್ಗಳ ವಿಷಯದಲ್ಲಿ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಸರ್ವಿಸ್ ರೋಡ್ ಇಲ್ಲ. ಅಲ್ಲಿ ನೋಡಿದ್ರೆ ರೈತರು ಹುಲ್ಲು ತುಂಬಿಕೊಂಡು ಬಂದ್ರೆ ಅಲ್ಲಿ ಹೋಗಕ್ ಸೈಡ್ ದಾರಿ ಇಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಕೂಡ ಇದು ಟೋಲ್ ಹಾಕ್ಯಾರಂದ್ರೆ ಇದು ನಮ್ಮ ಅವಧಿಯಲ್ಲಿ ಆಗಿದ್ದಲ್ಲ, ಇನ್ನು ಕಳೆ ಶಾಸಕರು ಮಾಡಿದ್ದನ್ನ ಅದನ್ನ ಹಂಗೆ ನಿಲ್ಸಿದ್ರು. ಈಗ ಹಾಕಿದ ಉದ್ದೇಶ ಏನಂದ್ರೆ ನನ್ನ ಹೆಸರು ಉದ್ದೇಶ ಪೂರ್ವಕ ಕೇಳಿಸ್ಬೇಕನ್ನೋದು ಇದು ಉದ್ದೇಶ. ಇವತ್ತೇ ಈ ಮೀಟಿಂಗ್ ಡಿಸೈಡ್ ಆಗ್ಬೇಕು, ನೀವು ಆ ಟೋಲ್ ತಾತ್ಕಾಲಿಕ ರದ್ದು ಮಾಡಿ ಇಲ್ಲ ಕಾಯಂ ರದ್ದು ಮಾಡಿ. ಅಲ್ಲಿವರೆಗೂ ಕೂಡ ನಾನು ಈ ಮಾತು ಕೊಡುತ್ತ ನಾನು ಈ ಮೀಟಿಂಗ್ ಅಟೆಂಡ್ ಆಗಲ್ಲ. ನೋಡಮ್ಮ, ಈಗ ನಾನು ಇದ್ರ ಬಗ್ಗೆ ನಿರ್ಣಯ ತಗೊಳ್ಳೋದಕ್ಕೆ ನಾನು ಅಲ್ಲ ಆ ಸಂಬಂಧಪಟ್ಟ ಸಚಿವರ ಬಗ್ಗೆ ಈಗ ನೋಡ್ರಿ ಅಲ್ಲಿ ಕುಟುಂಬದ ಮೇಲೆ ಸುಮ್ನೆ ಕೇಸ್. ಅಲ್ಲಿ ನೋಡಿದ್ರೆ ಪೊಲೀಸರು 60 ಜನ ಪೊಲೀಸರು ಕರೆಮನ್ ಕಡೆಯಿಂದ ಜೀವ ಭಯ ಅದ ಅಂತ ಬಂದ್ ಕೊಡ್ತಾರ ಅರ್ಜಿ SP ಅವರಿಗೆ. ಆದ್ರೆ ನಿಜವಾಗ್ಲೂ ಹಂಗಾದ ಸರ್, ನನ್ನಿಂದ ಭಯ ಅದ ನಿಮ್ಗೆ ಯಾರಿಗೇನ? ನಾನು ಪೊಲೀಸ್ ಕ್ವಾರ್ಟರ್ಸ್ಗೆ ವಾಸ ಮಾಡ್ತೀನಿ, ನನಗೆ ನಿಮ್ ಕಡೆಯಿಂದ ನನ್ನ ಮನೆಯಿಂದನೇ ನೀರಿಲ್ದಂತಂದ್ರೆ ನೀರ್ ಕೊಟ್ಟಿನಿ ನಾನು ಪೊಲೀಸರಿಗೆ. ಇದನ್ನ ನನ್ನ ಹೆಸರು ಕೆಡ್ಸಕ ಉದ್ದೇಶ ಪೂರ್ವಕವಾಗಿ ನಾನು ತೊಂದರೆ ಕೊಡಕ್ಕಾಗ್ತಾರ. ದಯಮಾಡಿ ಸಭೆ ಯಾರು ತಿಳ್ಕೋಬಾರ್ದು. ನೀವು ನನ್ನ ಹೊರಗೆ ಹಾಕಿದ್ರೆ ಚಿಂತಿಲ್ಲ, ಟೋಲಿನ ವಿಷಯ ತೀರ್ಮಾನ ಆಗುವವರೆಗೂ ನಾನು ಇಲ್ಲಿ ಎದ್ದು ಹೇಳೋದು ಇಲ್ಲ 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 ನಾನು ಒಪ್ಪೋದಿಲ್ಲ. ಹಂಗಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ರಿ. Hey!
ಅಲ್ಲಿ ವಾಪಸ್ ಕೆಲಸದ ಕುಂತಿರ್ತಾವಲ್ಲಿ ಟೋಲ್ನಲ್ಲಿ, ಯಾಕಂದ್ರೆ ನಮ್ಮ ಮೇಲೆ ಕೇಸ್ ಹಾಕಿನ ಸಲುವಾಗಿ ನಾವು ಹೋಗೋದು ಹೊರಗೆ ತಲೆ ತೆಗೆಸ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಾಗ ಅಲ್ಲಿ ನಗುತ್ತಾರೆ ನಮ್ಮನ್ನ ನೋಡಿ. ಪಾಪ ಕ್ಷೇತ್ರದವ್ರೆ ಅವ್ರಿಗೆ ನಾವೇನ ಮಾಡಕ್ಕಾಗ್ತದೆ? ಏನಂದ್ರೆ 10 ನಿಮಿಷದಾಗ ನಮ್ಮ BA ಗಳ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತಾರ. 10 ನಿಮಿಷದಾಗ ಅಲ್ಲಿ ನೋಡಿದ್ರೆ ನಮ್ಮ ಮನೆಗೆ ಅಟ್ಯಾಕ್ ಮಾಡ್ಯಾರ ಅಂದ್ರೆ 3 ದಿನದ ಮೇಲೆ ತನಿಖೆ ಆಗ್ತದೆ. ಇದು ಯಾವ ನ್ಯಾಯ? ತನಿಖೆ ಮಾಡ್ರಿ ಹೆಂಗಿತ್ತಂದ್ರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಟಾರ್ಗೆಟ್ ಆಗ್ಯದ. ಇದನ್ನ ನೀವು ನ್ಯಾಯ ಕೊಡ್ಬೇಕು. ನೀವ್ ಯಾವ್ದನ್ನ ಹೆಂಗನ ಮಾಡ್ರಿ, ನಾನು ಪಂಚಾಯತ್ ಸಮಸ್ಯೆ ಬಗೆಹರಿಸಬೇಕು, APMC ಬಗೆಹರಿಸಬೇಕು, ಮತ್ತೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳಿಗೆ ಉಳಬಿದ್ದ ಅನ್ನ ಕೊಡಕತ್ತಾರ ಅಧಿಕಾರಿಗಳಂತ ಯಾರ ನೋಡಿಲ್ಲ ನಾನು ಇವತ್ತಿಗೆ. ಇವೆಲ್ಲ ದೊಡ್ಡ ಸಮಸ್ಯೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೋಲ್ ಬಂದ್ ಮಾಡತ್ತ ನಾನು ಹೋಗಲ್ಲ. ಅಲ್ಲಿ ತಾತ್ಕಾಲಿಕ ಬಂದ್ ಮಾಡ್ತಾರೆ. ಅದೇ ತಾತ್ಕಾಲಿಕ ನೀವು ಬಂದ್ ನಾನು ಹೋಗೋದ್ರಾಗ ಅದು ಮುಚ್ಚಿರ್ಬೇಕು. ನಾನು ಅದೇ ರೋಡಿಗೆ ನಾನು ಹೋಗಕ್ಕೆ ಇಲ್ಲ ಅಂತಂದ್ರೆ ನೀವು ಬಂದ್ ಮಾಡ್ಲಿಲ್ಲ ಅಂದ್ರೆ ನಾನು ಅಲ್ಲೇ ಕೂತ್ಬಿಡ್ತೀನಿ ನೋಡ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.